ಸ್ನೇಹಿತರೆ ನಮಸ್ಕಾರ, ಶುಭ ದಿನ. ಸ್ನೇಹಿತರೆ, ಯಾಕೋ ಗೊತ್ತಿಲ್ಲ, ಬಿಜೆಪಿಯ ಶಾಸಕರುಗಳಿಗೆ ಮತ್ತು MLC ಆದ ರವಿ ಅವರಿಗೆ ಇತ್ತೀಚೆಗೆ ಹಲವಾರು ಬಿಜೆಪಿಯವರಿಗೆ ಸಮಯನೇ ಟೈಮೇ ಸರಿ ಇಲ್ಲ ಅನ್ಸುತ್ತೆ. ಮುನಿರತ್ನ ಅವರು ಹಿಂದೆ ಅನೇಕ ಆರೋಪಗಳನ್ನ ಎದುರಿಸಿ ಜೈಲು ವಾಸವನ್ನು ಅನುಭವಿಸಿ ಸಹಿತ ವಾಪಸ್ ಬಂದರು. ಇವತ್ತು ವಾಜಪೇಯಿ ಅವರ ಹುಟ್ಟುಹಬ್ಬದ ಅಂಗವಾಗಿ ನಂದಿನಿ ಲೇಔಟ್ನಲ್ಲಿ ವಾಜಪೇಯಿ ಅವರ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಬೆಂಬಲಿಗರೊಡನೆ ಹೋಗ್ತಾ ಇದ್ದಾಗ ಕಾಂಗ್ರೆಸ್ನ ಕಾರ್ಯಕರ್ತರು ಅವರ ಮೇಲೆ ಮೊಟ್ಟೆ ಎಸೆದಿದ್ದಾರೆ ಅಂತ ಒಂದು ಆರೋಪ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮುನಿರತ್ನ ಅವರು ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿ ಹೆಚ್ಚಾಗಿ ಕಾಣಿಸ್ಕೋತಾ ಇರಲಿಲ್ಲ. ಯಾಕಂದ್ರೆ ಇತ್ತೀಚೆಗಷ್ಟೇ ಅವರು ಕಾರಾಗೃಹಕ್ಕೆ ಹೋಗಿ ಬಂದಿದ್ದು, ಜೈಲು ವಾಸ ಅನುಭವಿಸಿ, ಮತ್ತೆ ಆರ್ ಅಶೋಕ್ ರವರ ವಿಪಕ್ಷ ನಾಯಕರಾದ ಆರ್ ಅಶೋಕ್ ರವರಿಗೆ ಏಡ್ಸ್ ಇಂಜೆಕ್ಷನ್ ವಿಪಕ್ಷ ನಾಯಕರಾದ ಆರ್ ಅಶೋಕ್ ರವರಿಗೆ ಏಡ್ಸ್ ಇಂಜೆಕ್ಷನ್ನ ಚುಚ್ಚಬೇಕು ಅವರು ಹುಟ್ಟುಹಬ್ಬದ ದಿನ ಅಂತ ಪ್ಲಾನ್ ಮಾಡಿದ್ರು ಅನ್ನೋ ಆರೋಪನೂ ಅವರ ಮೇಲಿದೆ. ಈ ಹಿನ್ನೆಲೆಯಲ್ಲಿ ಹಲವಾರು ಬಿಜೆಪಿ ನಾಯಕರುಗಳು ಶಾಸಕರುಗಳಿಂದ ಅಂತರನ ಕಾಪಾಡಿಕೊಂಡಿದ್ರು ಸಹಿತ ಇವರು ಜೈಲಿಗೆ ಹೋಗಿ ಬಂದ ನಂತರದಲ್ಲಿ ಯಾವುದೇ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊತಾರಲ್ಲ. ಆದರೆ ಇವತ್ತು ವಾಜಪೇಯಿ ಅವರ 100ನೇ ಹುಟ್ಟುಹಬ್ಬದ ಅಂಗವಾಗಿ ಅವರಿಗೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಬರ್ತಿರ್ಬೇಕಾದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ, ಕಲ್ಲು ಹೊಡೆದಿದ್ದಾರೆ ಮತ್ತು ಮೊಟ್ಟೆ ಎಸೆದಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಆದರೆ ಏನೇ ಆದರೂ ಇವರ ಶಾಸಕರಾಗಿ ಇಂತಹವರು ಈ ಮುಂಚೆನೆ ಅವರು ಇವತ್ತಿನ ಹೇಳಿಕೆ ನೀಡಿದ್ದು ಏನಪ್ಪಾ ಅಂತ ಹೇಳಿದ್ರೆ, ನಾನು 2 ತಿಂಗಳು ಕೆಲ ದಿನಗಳ ಹಿಂದೆ ಕೋರ್ಟ್ಗೆ ಹೋಗಿದ್ದಾಗ ಯಾರೋ ಲಾಯರ್ ವೇಷದಲ್ಲಿ ಲಾಯರ್ ಡ್ರೆಸ್ ಹಾಕೊಂಡು ಬಂದಿದ್ರು. ಅವ್ರು ಲಾಯರ್ ಯಾರೋ ಗೊತ್ತಿಲ್ಲ, ನಿನಗೆ ಕೊಲೆ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಮತ್ತೆ ಡಿ ಕೆ ಸುರೇಶ್ ಅವರು, ಇದಕ್ಕೆ ಕುಮ್ಮಕ್ ಕೊಡ್ತಿರೋರು ಕುಸುಮಾ ಅವರು ಮತ್ತು ಅವ್ರ ತಂದೆ ಹನುಮಂತರಾಯಪ್ಪ ಅವರು, ನೀನು ಹುಷಾರಾಗಿರು ಅಂತ ಹೇಳೋದ್ರು ಅಂತಾನು ಹೇಳ್ತಾರೆ. ಅದ್ರ ಬಗ್ಗೆ ಪತ್ರ ಬರೀತಿದ್ದೀನಿ ಅಂತಾರೆ. ಇಷ್ಟೆಲ್ಲ ಇವ್ರಿಗೆ ಕಳೆದ ಬಾರಿ ಅತ್ಯಲ್ಪ ಮತಗಳಿಂದ ಗೆದ್ದ ಮುನಿರತ್ನ ಅವರು ಹಿಂದಿನ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಕುಸುಮಾ ಅವರ ಮೇಲೆ ಆರೋಪವನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ರಾಜ್ಯದ DCM ಡಿ ಕೆ ಶಿವಕುಮಾರ್ ಅವರು ಮತ್ತು ಡಿ ಕೆ ಸುರೇಶ್ ಅವರು ಹಾಗೂ ಕುಸುಮಾ ಅವರು ಮತ್ತು ಅವ್ರ ತಂದೆಯವರು ಸಹಿತ ನನ್ನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನಾನು ಸತ್ತರೆ ಈ ಕ್ಷೇತ್ರದಲ್ಲಿ ಕುಸುಮಾ ಅವರು ಮುಂದಿನ MLA ಆಗಬಹುದು ಅನ್ನೋ ಒಂದು ಆಸೆಯಿಂದ ಅವರು ನನ್ನ ಕೊಲ್ಲಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಅವರು ಆರೋಪ ಮಾಡ್ತಿದ್ದಾರೆ. ಈ ಆರೋಪ ಏನೇ ಇರಲಿ, ಪ್ರತ್ಯಾರೋಪಗಳು ಏನೇ ಇದ್ರು, ಮೊನ್ನೆ ಅಷ್ಟೇ CT ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲ ಪದಗಳಿಂದ ನೆನೆಸಿದ್ದು ಮತ್ತು ಇತ್ತೀಚಿನ ಬೆಳವಣಿಗೆಗಳಿಗೆ ಯಾಕೋ ಬಿಜೆಪಿಯ ಶಾಸಕರುಗಳಿಗೆ ಸಮಯ ಸರಿ ಇಲ್ಲ, ಅವ್ರು ಯಾಕೋ ಟೈಮೇ ಸರಿ ಇಲ್ಲ ಅನ್ನೋ ಮುಂದಿನ ಬೆಳವಣಿಗೆ ಏನಾಗುತ್ತೋ ಕಾದು ನೋಡೋಣ. ಜೈ ಹಿಂದ್, ಜೈ ಕರ್ನಾಟಕ.